ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಬೌಟ್ ಫಾಸ್ಟ್ ಫ್ಯಾಷನ್. ಸೊ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಮೂವಿ. ಒಳ್ಳೆ ಕಲ್ಚರ್ ತೋರಿಸುತ್ತೆ. ಪಮ್ಮಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ನಮ್ಮ ಹಿಂದಿಯಲ್ಲಿ ಅಮ್ಜದ್ ಖಾನ್ ಇದ್ರಲ್ಲ, ಆ ಥರ ಕ್ಯಾರೆಕ್ಟ್ರು ಫಸ್ಟ್ ಕ್ಲಾಸ್ ಆಗಿದೆ ಸರ್. ಚೆನ್ನಾಗಿದೆ. ಸೊ ಅಮೇಝಿಂಗ್ ಮೂವಿ, ಫಸ್ಟ್ ಅಟೆಂಪ್ಟ್. ಸೊ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ SPK ಪಮ್ಮಿ, ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಕೆನ್ ಆ್ಯಸ್ ಹುಲಿ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಫ್ಯಾಷನು ಬ್ರ್ಯಾಂಡು ಅನ್ನೋ ಯೂತ್ಸ್ ಎಲ್ಲ ಬಂದು ನೋಡಬೇಕು ಮೂವಿ. ಒಂದು ಕಾಮಿಡಿ ಎಂಟರ್ಟೈನ್ ಸಿನಿಮಾ. ಆ್ಯಕ್ಚುಲಿ ತುಂಬ ಒಂದು ವೆರೈಟಿ ಆಗಿದೆ ಕಾನ್ಸೆಪ್ಟು. ಸ್ವಲ್ಪ ಬೋರಿಂಗ್ ಅನಿಸುತ್ತೆ, ಆದ್ರೂ ಒಂದು ಮಾನ ಮುಚ್ಚೋಕ್ಕೆ ಒಂದಷ್ಟು ಅಗಲ ಬಟ್ಟೆ ಸಾಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ಮೆಸೇಜ್ ಇದೆ, ಬಟ್ ಕೋಟಿ ಲಕ್ಷ ದುಡ್ಡು ಕೊಟ್ಟು ಶಾಪಿಂಗ್ ಮಾಡ್ತಾರೆ. ಸೊ ಟೈಮ್ ಬಂದರೆ ನಮ್ಮ ಮಾನ ಮುಚ್ಚೋದು ಒಂದಿಷ್ಟು ಅಗಲ ಬಟ್ಟೆ ಅಂತ ಅಷ್ಟೇ ಕಾನ್ಸೆಪ್ಟು. ತುಂಬ ಚೆನ್ನಾಗಿದೆ ಪಾಪ. ಹೊಸ ಟೀಮು ಒಂದು ಎಂಟರ್ಟೈನ್ ಮಾಡಿದ್ದಾರೆ ಎಲ್ರಿಗೂ. ದಯವಿಟ್ಟು ಇಂಥ ಸಿನಿಮಾಗಳನ್ನೆಲ್ಲ ನಮ್ಮ ವೀಕ್ಷಕರು ಎಲ್ಲ ನಮ್ಮ ಕನ್ನಡಿಗರು ಬಂದು ಥಿಯೇಟ್ರಿಗೆ ನೋಡಿ. ದಯವಿಟ್ಟು ಎಲ್ಲೆಲ್ಲೋ ಹೋಗ್ತೀರಾ ಬರ್ತೀರಾ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ದಯವಿಟ್ಟು ಇಲ್ಲಿ ಬಂದು ಫಸ್ಟು ಕನ್ನಡ ಸಿನಿಮಾ ನೋಡಿ ಹೊಸ ಕಲಾವಿದರನ್ನ ಅವರ ಕಲೆನ ಗುರುತಿಸಿ ಎಲ್ರಿಗೂ ಬೆಳೆಸಿ ಅಷ್ಟೇ ಹೇಳೋದು. ಓಕೆ, ಥ್ಯಾಂಕ್ ಯು. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ, ಆದರೆ ಕನ್ನಡದಲ್ಲಿ ಬರಬಾರ್ದಿತ್ತು ರೀ ಫಿಲಮು. ಯಾಕಂದರೆ ನಮ್ಮ ಕನ್ನಡಿಗರಿಗೆ ಏನಂತಂದರೆ ಪರಭಾಷೆ ಫಿಲ್ಮ್ ಮೇಲೆ ತುಂಬ ವ್ಯಾಮೋಹ. ಈ ಫಿಲಮ್ ಇವ್ರು ಮಾಡಿರೋ ಆ್ಯಕ್ಟಿಂಗಿಗೆ ಇವತ್ತು ಹೇಳ್ತೀವಿ, ನೀವು ತೋರಿಸ್ತೀರಾ, ನಾವು ಹೇಳ್ತೀವಿ ಚೆನ್ನಾಗಿದೆ ಅಂತ. ಇಲ್ಲಿ ಬಂದವರು ಅದೆಲ್ಲ ಹೇಳ್ತಾರೆ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ವೀಕು ಥಿಯೇಟ್ರಲ್ಲಿ ಇರಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡ್ತಾರೆ, ಇದರಲ್ಲಿ ಕಮೆಂಟ್ ಹಾಕೋರು ಅಂತ ಇರ್ತಾರೆ ಕೆಲವರು. ಅವರು ಕನ್ನಡದಲ್ಲದಕ್ಕಿಂತ ಜಾಸ್ತಿ ಆಗಿ ಡಬ್ಬ ಕಣೋ. ಇನ್ನೊಂದು ಏನಂದರೆ ವ್ಯಾಮೋಹ ಏನಂದರೆ ನಮ್ಮವರಿಗೆ ಇವತ್ತು ಅವ್ರ ಫ್ಯಾಮಿಲಿ ಜೊತೆ ಬರೋರು ಕಮೆಂಟ್ ಹಾಕಲ್ಲ. ಅವ್ರ ಫಿಲ್ಮ್ಗೆ ಹೋಗ್ತಾರೆ. ಇನ್ನೊಂದು ಯಾವುದೋ ಒಂದು ಫಿಲಮು ಯಾವುದೋ ಒಂದು ಬಂದಿರುತ್ತೆ, ಯಾವುದೋ ಒಂದು ಭಾಷೆಯಲ್ಲಿ ನೋಡಿರ್ಬೇಕು. ಯಾಕಂದರೆ ಅಕ್ಕಪಕ್ಕದ ಮನೆಗೆ ಬಂದುಬಿಟ್ಟು ಹೇಳಬೇಕು, ಒಂದು ಫಿಲ್ಮ್ ನೋಡ್ಕೊಂಡು ಬಂದೆ ಯಾವುದಂತ ಕೇಳಿದ್ರೆ ಅವ್ರು ಯಾವುದೋ ಕನ್ನಡದ ಫಿಲ್ಮ್ ಹೇಳಿದ್ರೆ ಅದು ಎದೆ ಅಂತ ಅವ್ರು ಕೇಳ್ತಾರೆ. ಅವಾಗ ಹೇಳ್ಬೇಕಲ್ಲ, ಇಲ್ಲ ಆ ಥರ. ಅದಕ್ಕೋಸ್ಕರ ವ್ಯಾಮೋಹ ಇವ್ರಿಗೆ. ಅದನ್ನ ಬಿಟ್ಬಿಟ್ರೆ ಇದರಲ್ಲಿ ಒಂದು ಆ್ಯಕ್ಟಿಂಗ್ ನೋಡಿ ಒಂದೊಂದು ಇದೇ. ಇವತ್ತು ನಾನು ಹೇಳ್ತೀನಿ, ಕನ್ನಡಿಗರು ಯಾರಾದರೂ ಹೊಸ ಫಿಲಮು ಹೊಸದು ಮಾಡ್ತೀನಿ ಅಂತ ಬಂದವರು ಯಾವುದೇ ಕಾರಣಕ್ಕೂ ಕನ್ನಡಕ್ಕೆ ಒಂದಕ್ಕೆ ಫಿಲಮ್ ಮಾಡಬೇಡಿ. ಫಸ್ಟು ತಮಿಳು ಹಿಂದಿ ಅಂತ ಮಾಡಿ ಅಲ್ಲಿಂದ ಇಲ್ಲಿಗೆ ಡಬ್ಬಿಂಗ್ ತಗೊಂಬನ್ನಿ. ಇಲ್ಲಾಂದರೆ ನೀವು ಎಷ್ಟು ಕೋಟಿ ಹಾಕಿದ್ರು ವೇಸ್ಟು. ಯಾಕಂದರೆ ಇವತ್ತು ಇಷ್ಟು ವಾರದಿಂದ ಫಿಲಮ್ ಬರ್ತೈತೆ, ಒಳ್ಳೆ ಫಿಲಮ್ ಬಂತು. ಎಲ್ಲಿ ಥಿಯೇಟ್ರಲ್ಲಿ ನಿಲ್ತೈತೆ? ಥಿಯೇಟ್ರಲ್ಲಿ ನಿಲ್ಲೋದಕ್ಕೆ ಕಾರಣ ಯಾರು? ಒಂದು ವಾರ ನಿಲ್ಸೋಕ್ಕೆ ಬಿಡಲ್ಲ. ಕಾರಣ ಇನ್ನೊಂದು ಜನನೇ ಇಲ್ಲ, ಅದಿಲ್ಲ ಅಂತ. ಫಿಲಮ್ ಚೆನ್ನಾಗಿರುತ್ತೆ, ಇಲ್ಲಿ ಬಂದಿರೋರೆಲ್ಲರೂ ಹೇಳಿರ್ತಾರೆ, ನೋಡಿರ್ತಾರೆ ಚೆನ್ನಾಗಿದೆ ಹೆಂಗಿದೆ ಅಂತ. ಆದರೆ ಯಾವುದೋ ಒಂದು ಕೂತ್ಕೊಂಡು ಕಮೆಂಟ್ ಹಾಕೊಂಡಿದ್ದಾನಲ್ಲ, ಅವ್ನು ಯಾರು ಅಂತ ನೋಡಲ್ಲ. ಅವ್ನು ಸಿನಿಮಾದ ಗಂಧ ಗಾಲಿನೂ ಗೊತ್ತಿರಲ್ಲ. 100 ರೂಪಾಯಿ ಕೊಟ್ಬಿಟ್ಟು ಬಂದು ಇರಲ್ಲ, ಥಿಯೇಟ್ರಿಗೆ ಬಂದಿರಲ್ಲ. ಸುಮ್ಮನೆ ಅದು ಯಾವುದೋ ಕಿತ್ತೋಗಿರೋ ಫಿಲಮು, ಅದು ಫಿಲಮು. ಅದು ಇವ್ರಿಗೆ ಬೇರೆ ಪರಭಾಷೆದ ಫಿಲ್ಮ್ ಅಂದರೆ ಸೂಪರು ಡೂಪರು. ಅದನ್ನು ನಮ್ಮ ಕನ್ನಡಿಗರಿಗೆ ಅದೊಂದು ಸ್ವಲ್ಪ ಮುಜುಗರ. ಕನ್ನಡ ಫಿಲ್ಮ್ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳೋಕ್ಕೆ ಮುಜುಗರ. ಬೇರೆ ಫಿಲ್ಮ್ ಅಂದ ತಕ್ಷಣ ನಾನು ಆ ಫಿಲಮ್ ನೋಡ್ಕೊಂಬಂದೆ. ಯಾಕೆ ಹೇಳಿ, ಅದಕ್ಕೆ 500 ರೂಪಾಯಿ ಕೊಟ್ಟಿರ್ತೀವಿ, ಇದಕ್ಕೆ 100 ರೂಪಾಯಿ ಕೊಟ್ಟಿರ್ತೀವಿ. 100 ರೂಪಾಯಿ ಅಂದರೆ ಚೀಪು, 500 ರೂಪಾಯಿ ಅಂದರೆ ಏನೋ ಲೆವೆಲ್ಲು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸರ್, ಫಿಲಮ್ ಸರ್ ನಿಜವಾಗ್ಲೂ ಹೇಳ್ತೀನಿ, ಒಂದು ನಿಕ್ಕರ್ನ ಕತೆ ಅಂತ ಇರಬೇಕಾಗಿತ್ತು, ಚೆನ್ನಾಗಿತ್ತು. ಅಂದರೆ ಆಮೇಲೆ ಸ್ವಲ್ಪ ಸಂಸ್ಕೃತಿ ಅದೆಲ್ಲ ಇದೆ. ರಿಯಾಲಿಟಿ ಬಿಡಿ, ಪ್ರತಿಯೊಬ್ಬಂದ ಕನ್ನಡದಲ್ಲಿ ಏನಿದೆ ಅದೊಂದು ಬಂದೇ ಬರುತ್ತೆ. ಸೊ ಲೈಕ್ ದಟ್. ಸರ್ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಿಜ ಹೇಳ್ತೀನಿ, ಹಿಂದಿಯಲ್ಲಿ ಏನಾದರೂ ಈ ಸಿನಿಮಾ ಬಂದಿದ್ರೆ ಸರ್, ದೇವರನ್ನಾಗಿ ಹೇಳ್ತೀನಿ, ಅವ್ರ ಆ್ಯಕ್ಟಿಂಗ್ಗೆ ಇವತ್ತು ಕೆಲವೊಂದು ಫಿಲಮ್ಗಳೈತೆ ಹಿಂದಿಯಲ್ಲೂ ನಾವು ನೋಡ್ದಂಗೆ ಕಾಮಿಡಿ ಆ ಲೆವೆಲಲ್ಲಿ ವರ್ಕೌಟ್ ಆಗ್ತಾಯಿತ್ತು ಸರ್. ಬಟ್ ಕನ್ನಡದಲ್ಲಿ ಇವಾಗಲೂ ಹೇಳ್ತೀವಿ, ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ, ನೆಕ್ಸ್ಟ್ ವಾರ ಇಲ್ಲಿ ಇರಲ್ಲ ಸರ್ ಫಿಲಮು. ಯಾರು ನೋಡಲ್ಲ ಸರ್, ಸುಮ್ಮನೆ ಹೊಸೊಬ್ಬರಿಗೆ ವ್ಯಾಲ್ಯೂನೇ ಇಲ್ಲ ಸರ್. ಅದರಲ್ಲಿ ಲಂಗೋಟಿ ಹಾಕ್ತಾರಲ್ಲ, ಆ ಸ್ಟೋರಿ ಇದೆ ಆ ಪಿಕ್ಚರಲ್ಲಿ. ಲಂಗೋಟಿ ಏನಕ್ಕೆ ಹಾಕ್ತಾರೆ, ಏನು ವಿಶೇಷ ಅದು ಅರ್ಥ ಮಾಡಬೇಕು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಟೈಟಲ್ ನೋಡಿದ್ರೆ ಸುಮ್ಮನೆ ಫನ್ ಆಗಿದೆ ಅಂತ ಅನ್ಸುತ್ತೆ. ರಿಯಲಾಗಿ ಬಂದು ಟಾಪಿಕ್ ಏನಂತ ಎಕ್ಸ್ಪ್ಲನೇಷನ್ ಗೊತ್ತಾದ್ರೇ ಲಂಗೋಟಿ ಮೆಂದು ಏನು ಅರ್ಥ ನಿಜ ಅಂತ ಗೊತ್ತಾಗುತ್ತೆ. ಆನೆಸ್ಟಾಗಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ.
ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮೂವಿ. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್. ನಾವು ಆಲ್ಮೋಸ್ಟ್ ನಾವೇ ಲಾಸ್ಟ್ ಆಗಿಬಿಟ್ಟಿದ್ವಿ, ಅಷ್ಟು ಸಸ್ಪೆನ್ಸು ಹಾಗೆ ಸಸ್ಪೆನ್ಸ್ ಬರ್ತಾನೆ ಇದೆ. ಲಿಟ್ರಲಿ ಮೂವಿ ತುಂಬ ಚೆನ್ನಾಗಿದೆ. ಸಂಜೋತಾ ಮ್ಯಾಮ್ಗೆ ಹ್ಯಾಟ್ಸ್ ಆಫ್. ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ. ಆಮೇಲೆ ದಯಮಾಡಿ ಎಲ್ಲರೂ ಪಿಕ್ಚರ್ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬೆಸ್ಟ್ ಮೂವಿ. ಕಾಮಿಡಿ ಐತಿ, ಮಸ್ತ್ ಐತಿ. ನಮ್ಮ ಅಕ್ಕ ಮಾಡಿದ್ದು ಭಾಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಲೇಬೇಕು. ಹೀರೋ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಹೀರೋ ಮಾತು ಇನ್ನೆಲ್ಲ ಆ್ಯಕ್ಟಿಂಗ್ ಬ್ಯೂಟಿಫುಲ್. ಸೊ ಮೂವಿ ತುಂಬ ಚೆನ್ನಾಗಿದೆ. ಒಂದು ಲಂಗೋಟಿ ಬಗ್ಗೆ ಸಬ್ಜೆಕ್ಟ್ ತೊಗೊಂಡು ತುಂಬ ಅದನ್ನೇ ಹೇಳ್ಕೊಡೋಕೆ ನಮ್ಮ ಸ್ನೇಹಿತರು ಪೊಲಿಟಿಕಲ್ ಅಂತ ಮಾಡಿದ್ದಾರೆ. ತುಂಬ ಕಾಮಿಡಿ ಆಗ್ತಾರೋ ಅವ್ರ ಕಡೆಯಿಂದ ತುಂಬ ಆಲ್ ದ ಬೆಸ್ಟ್ ಆಗಲಿ, ಒಳ್ಳೆಯದಕ್ಕೆ. ಫಿಲಮ್ ಚೆನ್ನಾಗಿದೆ, ಎಲ್ಲರೂ ಕೂತು ಫ್ಯಾಮಿಲಿ ನೋಡ್ಬೇಕು, ಚೆನ್ನಾಗಿದೆ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಬ್ಬರು ಲೇಡಿ ಒಂದು ಒಳ್ಳೆಯ ಕಥೆನ ಇಟ್ಕೊಂಡಿರೋದು ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ಆಲ್ ದ ಬೆಸ್ಟ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಇವಾಗ ರಾಜಕೀಯ ಬಂದು ಬೆತ್ತ ಪ್ರಪಂಚ ಆಗಿದೆ, ಅದಕ್ಕಿಂತ ಈ ಲಂಗೋಟಿ ಪ್ರಪಂಚನೇ ತುಂಬ ಚೆನ್ನಾಗಿದೆ, ನೋಡ್ಬೋದು. ಆಲ್ ದ ಬೆಸ್ಟ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಡೈರೆಕ್ಷನ್ ಸೂಪರ್ ಆಗಿದೆ, ಮತ್ತು ಹೀರೋ ಆ್ಯಕ್ಟಿಂಗ್ ಅಂತೂ ಕೇಳಲೇಬೇಡಿ. ಚಿಂದಿ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಸರ್. ತುಂಬ ಬ್ಯೂಟಿಫುಲ್ ಆಗಿದೆ, ನೋಡಲೇಬೇಕಾದ ಮೂವಿ. ಕನ್ನಡ ಸಿನಿಮಾ ಬೆಳಿಬೇಕು ಸರ್, ನೋಡಲೇಬೇಕು. ನೈಸ್ ಮೆಸೇಜ್. ಥ್ಯಾಂಕ್ ಯು. ಜೋರಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಲೇಡಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕಂಟೆಂಟ್ ಮೂವಿ. ಎಲ್ಲರೂ ಬಂದು ಚೆನ್ನಾಗಿದೆ. ಲಂಗೋಟಿ ಮೇಲೆ ಒಳ್ಳೆ ಮೆಸೇಜಸ್ ಇದೆ, ಚೆನ್ನಾಗಿದೆ ಸರ್. ಲಾರಿ ಡ್ರೈವರ್ ನಾಲ್ಕು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಸೂಪರ್ 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 ಸರ್. ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್, ಯಾರು ಊಹೆನೇ ಮಾಡಿರಲಿಕ್ಕಿಲ್ಲ. ತುಂಬ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ, ಎಲ್ಲರೂ ನೋಡ್ಬೋದು. ಸಖತ್ತಾಗಿದೆ. ಸೆಕೆಂಡ್ ಹಾಫ್ ಮಾತ್ರ ಸಖತ್ತಾಗಿದೆ ಮೂವಿ. ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್, ಸೂಪರ್. ಎಲ್ಲರೂ ನೋಡಿ. ಮೂವಿ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟ್ರ್ ಬಂದು ನೋಡಿ. ತುಂಬ ಮೂವಿ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಪ್ರತಿಭೆಗಳು ಈಚೆ ಬರ್ತಾ ಇದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸೆಕೆಂಡ್ ಹಾಫ್ ಅಂತೂ ಸೂಪರ್. ಲಂಗೋಟಿ ಎಷ್ಟು ಆಯ್ತೇನೋ? ಚೆನ್ನಾಗಿದೆ ಸರ್. ಹೊಸ ತಂಡ, ಹೊಸ ಪ್ರಯತ್ನ. ನಮ್ಮನ್ನ ಬೋರ್ ಆಗದೆ ಕುಣಿಸೋದೇ ಫಸ್ಟ್ ಗೆಲುವು ಸಿನಿಮಾದು. ಆ ರೀತಿ ಕುಣಿಸಿದ್ದಾರೆ. ಇಂಥ ಕಲಾವಿದರನ್ನ ಬೇರೆ ಬೇರೆ ಡೈರೆಕ್ಟರ್ಗಳು ದಯವಿಟ್ಟು ಬಳಸ್ಕೊಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿದೆ. ಕನ್ನಡ ಪಿಕ್ಚರ್ ಈ ಥರ ಬಂದು ಚೆನ್ನಾಗಿದೆ. ಪಿಕ್ಚರ್ ನೋಡಿ ಚೆನ್ನಾಗಿದೆ, ಬಂದು ನೋಡಬೇಕು. ಕನ್ನಡ ಜನ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ಮಾತ್ರ ಮಿಸ್ ಮಾಡ್ಬೋದು. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಬಟ್ಟೆ ಬಗ್ಗೆ ಒಂದು ಚೆನ್ನಾಗಿ ಮೆಸೇಜ್ ಕೊಟ್ಟಿದೆ. ನನ್ನ ಫ್ರೆಂಡ್ ಒಬ್ಬ 10 ಮಿನಿಟ್ ರೋಲ್ ಮಾಡಿದ್ದಾನೆ, ಅದು ನಂಗೆ ತುಂಬ ಇಷ್ಟ ಆಯಿತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.